ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಅವರು ಒಂದಷ್ಟು ಡಿಸಿಷನ್ಗಳು ತಗೊಳ್ಳೋ ನಿರ್ಧಾರಗಳು ಕೂಡ ತಪ್ಪಾಗಿರುತ್ತೆ ಅಂತ ಅನ್ಸುತ್ತಾ? ಬಿಕಾಸ್ ಈಗ ಇದ್ರೆ ನೆಮ್ಮದಿಯಾಗಿರಬೇಕು ಅನ್ನೋ ಒಂದು ಹಾಡು ರಿಲೀಸ್ ಮಾಡಬೇಕಾಗಿತ್ತು, ಇಷ್ಟೊತ್ತಿಗೆ ರಿಲೀಸ್ ಆಗಬೇಕಾಗಿತ್ತು, ಆದರೆ ಆಗಿಲ್ಲ. ಆದರೆ ಇದ್ರೆ ನೆಮ್ಮದಿಯಾಗಿರಬೇಕು ಅನ್ನೋದು ಅವರು ಹೆಂಡ್ತಿನ ಬೈಯೋವಾಗ ಯೂಸ್ ಮಾಡೋ ಒಂದು ಪದ, ಅದನ್ನೇ ಇಟ್ಕೊಂಡು ಸಿನಿಮಾ ತಂಡದವರು ಅದನ್ನೇ ಹಾಡನ್ನು ಮಾಡಿ ಅದೇ ಟೈಟಲ್ ಇಟ್ಕೊಂಡು ಟೈಟಲ್ ಟ್ರ್ಯಾಕ್ ಮಾಡಿಬಿಟ್ಟು ಈಗ ಬಿಡ್ತಿರೋದು ಇದ್ರೆ ನೆಮ್ಮದಿಯಾಗಿರಬೇಕು ಅಂತ ಅನ್ನೋದು ಎಷ್ಟು ಸರಿ ಅಂತ ಅನಿಸುತ್ತೆ ಆ್ಯಸ್ ಎ ಹೆಣ್ಮಕ್ಳು ಥಿಂಕ್ ಮಾಡೋವಾಗ ಇದನ್ನು. ಹೌದಲ್ವಾ? ಇದು ಇದ್ರೆ ನೆಮ್ಮದಿಯಾಗಿರಬೇಕು ಅಂದ್ರೆ ಅವ್ರ ಹೆಂಡ್ತಿಗೆ ಒಂದು ಆಡಿಯೋ ಏನೋ ಬೈಯೋವಾಗ ಒಂದು ಆಡಿಯೋ ಔಟ್ ಆಗಿರುತ್ತೆ, ರಿಲೀಸ್ ಆಗಿರುತ್ತೆ ಅದು ಆಡಿಯೋ. ಸೊ ಅದರಲ್ಲಿ ಅವರು ಹೆಂಡ್ತಿಗೆ ಬೈಯೋವಾಗ ಯೂಸ್ ಮಾಡೋ ಒಂದು ಪದ ಇದ್ರೆ ನೆಮ್ಮದಿಯಾಗಿರಬೇಕು ಅಂತ ಹೇಳ್ಬಿಟ್ಟು ಈಗ ಅದನ್ನೇ ಸಿನಿಮಾ ತಂಡದವರು ಅಂದರೆ ಅದೆಲ್ಲೆಲ್ಲೂ ವೈರಲ್ ಆಗ್ತಿತ್ತು ಬಿಡಿ. ಹೋಟೆಲ್ಗೆ ಅದನ್ನ ಹೆಸರಿಟ್ಕೊಳ್ಳೋದು, ಅವ್ರ ಫ್ಯಾನ್ಸ್ ಅದನ್ನ ಯೂಸ್ ಮಾಡೋದು ಅವಾಗ ಎಲ್ಲ ಆಗ್ತಾಯಿತ್ತು. ಈಗ ಸಿನಿಮಾ ತಂಡ ಕೂಡ ಅದನ್ನೇ ಹಾಡ್ ಮಾಡಿದೆ ಅದೇ ಲೈನ್ನಲ್ಲಿ. ಸೊ ಅದೆಷ್ಟು ಸರಿ ಅಂತ ಅನಿಸುತ್ತೆ? ಅದು ತಪ್ಪಲ್ವಾ? ಅದನ್ನು ವಿಜಯಲಕ್ಷ್ಮಿ ಅವರು ಕೂಡ ಇದನ್ನು ಒಪ್ಕೋಬಾರ್ದಾಗಿತ್ತು ಅಂತ ಅನಿಸುತ್ತೆ. ಈವನ್ ದರ್ಶನ್ ಅವರು ಈ ಲೈನ್ ಬೇಡ ಅನ್ಬೇಕಾಗಿತ್ತು ಅನ್ನೋದು ಆ್ಯಸ್ ಎ ಒಂದು ಹುಡುಗಿಯಾಗಿ ಎಲ್ಲರ ಒಪಿನಿಯನ್, ಹುಡುಗಿಯರ ಒಪಿನಿಯನ್ ಇದು. ಇಲ್ಲ, ಯಾವಾಗಲೂ ಸಿನಿಮಾ ಬೇರೆ, ವೈಯಕ್ತಿಕ ಜೀವನನೇ ಬೇರೆ. ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಇಟ್ಕೊಳ್ಳದೆ ಇದ್ದಿದ್ದಕ್ಕೆ ಇವತ್ತು ನೋಡಿ ಏನೆಲ್ಲ ಫೇಸ್ ಮಾಡ್ತಾ ಇದ್ದಾರೆ ದರ್ಶನ್ ಅವರು. ಇದು ಸೆಕೆಂಡ್ ಟೈಮ್ ಆಗಿರೋದು ಅವರಿಗೆ. ಫಸ್ಟ್ ಟೈಮ್ ಆದಾಗಲೇ ಅವರು ಎಚ್ಚೆತ್ಕೋಬೇಕಿತ್ತು. ಸೆಕೆಂಡ್ ಟೈಮ್ ಈ ರೀತಿಯಾದಂಥ ಒಂದು ಇನ್ಸಿಡೆಂಟ್ನ ಅವ್ರು ಮಾಡ್ಕೋಬಾರ್ದಿತ್ತು. ಇಷ್ಟು ಒಳ್ಳೆ ಹೀರೋ ಆಗಿ ಎಂಥ ಫ್ಯಾನ್ಸ್ ಇದ್ದಾರೆ ಅವ್ರ ಮೇಲೆ, ಎಷ್ಟು ಜನ ನಿರ್ಮಾಪಕರುಗಳು, ಡಿಸ್ಟ್ರಿಬ್ಯೂಟರ್ಸು ದುಡ್ಡು ಹಾಕಿದ್ದಾರೆ, ಇಷ್ಟೆಲ್ಲ ಒಳ್ಳೆ ಸರ್ಕಲ್ ಇಟ್ಕೊಂಡವರು ಈ ರೀತಿಯಾದಂಥ ತಪ್ಪನ್ನು ಅವ್ರು ಮಾಡಬಾರ್ದಿತ್ತು. ಮತ್ತೆ ಅದೇ ತಪ್ಪುಗಳನ್ನ ಮಾಡಿದ್ರೆ ಎಷ್ಟು ಸರಿ ಅನಿಸುತ್ತೆ? ಯಾಕೆ ಅವರು ಒಂದು ಪರ್ಸ್ನಲ್ ಲೈಫ್ನ ಮೀಡಿಯಾಗಾಗಲಿ ಸಾಂಗ್ಗಾಗಲಿ ಇದನ್ನೆಲ್ಲ ಸಿನಿಮಾಗಳಿಗೆ ಯೂಸ್ ಮಾಡ್ಕೊಳ್ಳೋದು ನನ್ನ ಪ್ರಕಾರ ನನಗದು ತಪ್ಪು ಅನಿಸುತ್ತೆ. ಅವ್ರ ವೈಯಕ್ತಿಕ ಅವ್ರು ಏನಾರು ಇರ್ಬೋದು, ಸಿನಿಮಾಗೆ ಸಾಂಗ್ಗೆ ಇದಕ್ಕೆಲ್ಲ ಅವ್ರ ವೈಯಕ್ತಿಕ ಜೀವನವನ್ನು ತರೋದು ನನಗೆ ಇಷ್ಟ ಆಗಿಲ್ಲ. ಅದು ನನ್ನ ಅನಿಸಿಕೆ, ತುಂಬ ತಪ್ಪು ಅದು.